ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಾವು ಈಗಾಗಲೇ ಹಲವಾರು ವಿಡಿಯೋಸ್ ಮಾಡಿದ್ವಿ ವಿಚ್ ಇಸ್ ರಿಲೇಟೆಡ್ ಟು ವೇರಿಯಸ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋಂತಹ ಕೋರ್ಸ್ ಮೆಟೀರಿಯಲ್ ಆಗಿರ್ಬೋದು, ರೈಟ್? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋಂತಹ ಒನ್ ಆಫ್ ದಿ ಟಾಪಿಕ್ ದಟ್ ಈಸ್ ರಿಲೇಟೆಡ್ ಟು ದ GTTC ಅಂದ್ರೆ ಗವರ್ನಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್. ಇದಕ್ಕಾಗಿ ನಾನು ಹಲವಾರು ವಿಡಿಯೋಸ್, ಐ ಮೀನ್ ದ ಡೆಮೋ ವಿಡಿಯೋಸ್, ಹಲವಾರು ವಿಡಿಯೋಸ್ ನ ಹಾಕಿದ್ದೆ. ಸೊ ಲಾಟ್ ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ದಟ್. ಅಂಡ್ ನಿಮ್ಮ ಪ್ರಿಪರೇಷನ್ಗಾಗಿ ಏನಾದರೂ ಮೆಟೀರಿಯಲ್ ಬೇಕಿದೆ ಅಂತ ಅಂದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನನ್ನ ನಂಬರ್ನ ಕೊನೆಯಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಐ ವಿಲ್ ಮೆನ್ಷನ್ ದಟ್ ನಂಬರ್. ಸೊ ಈಗ ಯಾರೆಲ್ಲ ನನ್ನ ಚಾನಲ್ನ ಮೊದಲ್ದಾಗ ಮತ್ತೆ ವೀಕ್ಷಿಸ್ತಾ ಇದ್ದೀರಾ, ಐ ಮೀನ್ ದ ಫ್ರೆಶ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನ ಮಾತ್ರ ಮರಿಬೇಡಿ. ಬಿಕಾಸ್ ಬೇಸ್ಡ್ ಆನ್ ದಟ್ ನಿಮಗೆ ಎನಿ ಫರ್ದರ್ ನೆಕ್ಸ್ಟ್ ಇಮಿಡಿಯೇಟ್ ಅಪ್ಡೇಟ್ಸ್ ನಾನು ಕೊಡ್ತಾ ಇರ್ತೇನೆ. ಸೊ ಈಗ ಇವತ್ತು ಮಾಡ್ತಿರೋ ವಿಡಿಯೋ ಬಂದು ಎಕ್ಸಾಮಿನೇಷನ್ ಶೆಡ್ಯೂಲ್ ಅಂಡ್ ಇಟ್ಸ್ ಅ ಪ್ರಿಪರೇಷನ್ ಸ್ಟ್ರಾಟಜಿ ಅಂಡ್ ಮೆಥಡ್ ಆಫ್ ಲರ್ನಿಂಗ್. ಹೇಗಿದೆ, ಕಾಂಪಿಟೇಷನ್ ಏನಿದೆ, ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಗೈಸ್, ಈ ಪರ್ಟಿಕ್ಯುಲರ್ PDF ನಲ್ಲಿ ನೋಡೋದಾದ್ರೆ ಈ 12ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ಐ ಮೀನ್ ಜಸ್ಟ್ 2 days ಬಿಫೋರ್. KEA ಅವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಫಾರ್ GTTC ಇವರಿಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಹಲವಾರು ಪೋಸ್ಟ್ ಇದ್ವು. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕನ್ನಡ ಎಕ್ಸಾಮ್ನ ಉತ್ತೀರ್ಣಗೊಳಿಸಿದಿರಾ, ಆಲ್ರೆಡಿ ಗಳಿಸಿದಿರಾ, ಸಾರಿ. ಸೊ ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ನ ಕ್ವಾಲಿಫೈ ಮಾಡಿದಾರ, ಟು ಆಲ್ ಆಫ್ ದೋಸ್ ಸ್ಟೂಡೆಂಟ್ಸ್, ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ಗೆ ಮಾತ್ರನೇ ಈ ಎಕ್ಸಾಮ್ ಇರುತ್ತೆ. ಐ ಮೀನ್ ಫಸ್ಟ್ ಅಲ್ಲಿ ಬರ್ದಿರೋ ಅಂತಹ ಕನ್ನಡ ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಸೆಕೆಂಡ್ ಟೈಮ್ ಅಂದ್ರೆ 27 ಏನ್ ಲಾಸ್ಟ್ ಮಂತ್ ಕಂಡಕ್ಟ್ ಮಾಡಿದ್ರು ಆ ಏಜ್ ರಿಲ್ಯಾಕ್ಸೇಷನ್ ಕ್ಯಾಂಡಿಡೇಟ್ಸ್. ಸೊ ನಿಮ್ಮೆಲ್ಲರಿಗೆ ಒಟ್ಟಿಗೆ ಈ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಸೊ ಬೋತ್ ದ ಕನ್ನಡ ಆಸ್ಪಿರೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ದ ಎಕ್ಸಾಮಿನೇಷನ್ ಇನ್ ಅಕ್ಟೋಬರ್ ಅಂಡ್ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ, ಓಕೆ, ಯಾರೆಲ್ಲ ಎಕ್ಸಾಮ್ ನ ಕ್ಲಿಯರ್ ಮಾಡಿದಿರಾ ಆ ಸ್ಟೂಡೆಂಟ್ಸ್ಗೆ ಮಾತ್ರನೇ ಈ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಈ ಪತ್ರಿಕೆಯಲ್ಲಿ either paper only one paper ಇರುತ್ತೆ ಅಥವಾ 2 papers ಇರುತ್ತೆ, ಡಿಪೆಂಡಿಂಗ್ ಆನ್ ದರ್ ನಂಬರ್ ಆಫ್ ಪೋಸ್ಟ್. ಅಂದ್ರೆ ಡಿಪೆಂಡಿಂಗ್ ಆನ್ ದರ್ ಪೋಸ್ಟ್ ಅಂಡ್ ಸಿಲೆಬಸ್ ಪ್ಯಾಟರ್ನ್ ಮೇಲೆ ಎಕ್ಸಾಮಿನೇಷನ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆ ಇದಕ್ಕೆ KSET ಪೇಪರ್ ಅವ್ರದ್ದು ಸಹ ಎಕ್ಸಾಮಿನೇಷನ್ ಡೇಟ್ ಬಿಟ್ಟಿದ್ದಾರೆ. ದಿಸ್ ಇಸ್ ಫಾರ್ 24th of November. ಇದೇ ತಿಂಗಳು 24ನೇ ತಾರೀಕು ಅವ್ರಿಗೆ ಎಕ್ಸಾಮ್ ಇರುತ್ತೆ. KSET ಪ್ರೊಫೆಸರ್ಸ್ಗೆ ಯಾವ್ದೇನು ಎಕ್ಸಾಮಿನೇಷನ್ ಇದೆ ಅವರು 2 ಪೇಪರ್ನ ಬರೀತಾರೆ. ಓಕೆ, ಅವ್ರ ಡೇಟ್ 24th ಆಗಿರುತ್ತೆ ನವೆಂಬರ್. ಈಗ GTTC ಬರೋದಾದ್ರೆ ಅದರಲ್ಲಿ 17ನೇ ಪೋಸ್ಟ್ ಏನದು, 17ನೇ ಸಂಖ್ಯೆ ಅಸಿಸ್ಟೆಂಟ್ ಗ್ರೇಡ್ 2 ಅನ್ನೋದು ಡಿಸೆಂಬರ್ 9ನೇ ತಾರೀಕು ಸೋಮವಾರ ಇರುತ್ತೆ ಎಕ್ಸಾಮ್. ನೋಡಿ, ಟೈಮಿಂಗ್ ಸಹ ಕೊಟ್ಟಿದ್ದಾರೆ. ಪತ್ರಿಕೆ 1, ಪತ್ರಿಕೆ 2 ಪತ್ರಿಕೆ ಇರುತ್ತೆ ನಿಮಗೆ. ಆ ಸಿಲೆಬಸ್ ನೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೋಡ್ಕೊಂಡು ನೀವು ಎಕ್ಸಾಮ್ ನ ಬರೀರಿ ಗೆಳೆಯರೆ. ಓಕೆ, ಸಿಮಿಲರ್ಲಿ ಲೆಕ್ಚರರ್ ಪೋಸ್ಟ್ಗೆ, ಅದು ಇಂಜಿನಿಯರಿಂಗ್ ಇರ್ಬೋದು. ಓಕೆ, ಇಂಜಿನಿಯರಿಂಗ್ ಅಲ್ಲಿ EC ಕ್ಯಾಟಗಿರಿ ಯಾರೆಲ್ಲ ಇದ್ದೀರಾ, EC ಆರ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ, ಅದು ಮಾಸ್ಟರ್ಸ್ ಮಾಡಿರೋರು ನೆನ್ಪಿಟ್ಕೊಳ್ಳಿ ನಿಮ್ಮೆಲ್ಲರಿಗೆ. ಹಾಗೂ ಇನ್ಸ್ಟ್ರಕ್ಟರ್ ಗ್ರೇಡ್ 1 ಟೂಲ್ ಅಂಡ್ ಡೈ ಮೇಕಿಂಗ್ ಇರ್ಬೋದು, ಟೆಕ್ನಿಷಿಯನ್ ಗ್ರೇಡ್ 2 ಟೂಲ್ ಅಂಡ್ ಡೈ ಮೇಕಿಂಗ್, ಟೆಕ್ನಿಷಿಯನ್ ಗ್ರೇಡ್ 4 ಎಲೆಕ್ಟ್ರಿಕಲ್ ಅಂಡ್ ಟೆಕ್ನಿಷಿಯನ್ ಗ್ರೇಡ್ 4 ಮೆಕ್ಯಾನಿಕ್ ಮಷಿನ್ ಟೂಲ್ ಆಪರೇಟರ್. ಓಕೆ, ನಿಮ್ಮೆಲ್ಲರಿಗೂ ಸಹ ಎಕ್ಸಾಮು 10ನೇ ತಾರೀಕು ಇರುತ್ತೆ ನೋಡಿ. ಅಂಡ್ ಅಲಾಂಗ್ ವಿತ್ ದಟ್ ಇಂಜಿನಿಯರ್ ಇವ್ರಿಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಇರುತ್ತೆ. ನಿಮ್ಮೆಲ್ಲರಿಗೆ ಮಾರ್ನಿಂಗ್ ಸೆಷನ್ ಇರುತ್ತೆ. 10ನೇ ತಾರೀಕು ಡಿಸೆಂಬರ್ ಮಂಗಳವಾರ 10:30 12:30 ತನಕ ಎಕ್ಸಾಮ್ ಇರುತ್ತೆ. ಅದು ನಿರ್ದಿಷ್ಟ ಪತ್ರಿಕೆ ಅಂತಂದ್ರೆ ಸ್ಪೆಸಿಫಿಕ್ ಪೇಪರ್. ಓಕೆ, ಸ್ಪೆಸಿಫಿಕ್ ಪೇಪರ್ ಏನು ಎಕ್ಸಾಮಿನೇಷನ್ ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಆ ಸಿಲೆಬಸ್ ಪ್ರಕಾರ ಇರುತ್ತೆ. ಇದರಲ್ಲಿ ನಾವು ಲೆಕ್ಚರರ್ ECಗೆ ಕೋರ್ಸ್ ಅವೈಲೇಬಲ್ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಬಂದು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು 1 month ಪ್ರಿಪರೇಷನ್ ಅಲ್ಲಿ ಆಗುವಂತಹ ಮೆಟೀರಿಯಲ್ ಮಾತ್ರ ಹಾಕಿದೆ. ಸೊ ಯು ಗೈಸ್ ಕ್ಯಾನ್ ಟೇಕ್ ಇಟ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್. ಓಕೆ, ಜಸ್ಟ್ ಇಲ್ಲಿಂದ 1 month ಟೈಮ್ ಲೈನ್ ಇದೆ. ಸೊ ಕ್ವಿಕ್ ಆಗಿ ಪ್ರಿಪೇರ್ ಮಾಡ್ಬೇಕನ್ನೋರು ಇಂಟ್ರೆಸ್ಟ್ ತೋರಿಸಬಹುದು. ಸೊ ಆ ಪರ್ಟಿಕ್ಯುಲರ್ ಕೋರ್ಸ್ ಏನಾದ್ರು ಬೇಕಿದೆ ಅಂತಂದಲ್ಲಿ ಈ ನಂಬರ್ ಕರೆ ಮಾಡಿ, 8073568849 ಫಾರ್ EC. ಓಕೆ, ಫಾರ್ EC ಲೆಕ್ಚರರ್. ಸೊ ಅದೇ ತರ ಸಿಮಿಲರ್ ಆಗಿ ನಿಮಗೆ ಇಂಜಿನಿಯರ್ ಅಂಡ್ ಟೆಕ್ನಿಷಿಯನ್ ಗ್ರೇಡ್ 3 CS ಗೂ ಸಹ ಇದೆ.
2:30 to 4:30. ಸೊ ನಿಮಗೆ ಕೋರ್ಸ್ ಏನು ನಾವು ಮಾಡ್ತಾ ಇಲ್ಲ, ಬಟ್ ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ದರೆ ನೀವು ನನಗೆ ಪಿಂಗ್ ಮಾಡ್ಬೋದು. ಅಂಡ್ ಅದೇ ತರ ಲೆಕ್ಚರರ್ ಇಂಜಿನಿಯರಿಂಗ್ ಮೆಕಾಟ್ರಾನಿಕ್ಸ್ ಟೆಕ್ನಾಲಜಿ ಅವ್ರಿಗೂ 11ನೇ ತಾರೀಕು ಡಿಸೆಂಬರ್ ಇರುತ್ತೆ. ಅಂಡ್ ಇನ್ಸ್ಟ್ರಕ್ಟರ್, ಓಕೆ, ಅಂಡ್ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಆಗಿರ್ಬೋದು ಅಥವಾ ಗ್ರೇಡ್ 3 ಆಗಿರ್ಬೋದು, ಅದು ಇಸಿ, ಸ್ಪೆಸಿಫಿಕಲಿ ಫಾರ್ ಇಸಿ ಸ್ಟೂಡೆಂಟ್ಸ್ಗೆ ಸ್ಮಾರ್ಟ್ ಪ್ರಿಪರೇಷನ್ ಮೆಟೀರಿಯಲ್ ಅವೈಲೇಬಲ್ ಇದೆ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನೀವು ಕರೆ ಮಾಡ್ಬೋದು. ಸೊ ಇನ್ ಕೇಸ್ ನಾನೇನಾದ್ರು ಪಿಕ್ ಮಾಡಿಲ್ಲ ಅಂತಂದಲ್ಲಿ ಮೆಸೇಜ್ ಮಾಡಿ, ಸೊ ದಟ್ ಐ ವಿಲ್ ಚೆಕ್ ಅಂಡ್ ಕಾಲ್ ಯು ಬ್ಯಾಕ್ ಅಗೇನ್. ಓಕೆ, ಅದೇ ತರ ಟೆಕ್ನಿಷಿಯನ್ ಗ್ರೇಡ್ 3 ಮೆಕಾಟ್ರಾನಿಕ್ಸ್ಗೂ ಸಹ ಇದೆ. ಓಕೆ, ಯು ಕ್ಯಾನ್ ಕಾಲ್ ಟು ದಿಸ್ ನಂಬರ್, ಸೇಮ್ ನಂಬರ್. ಆಲ್ ದೀಸ್ 3 ಇಸಿ ಹಾಗೂ ಮೆಕಾಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಗೂ ಸಹ ಮೆಟೀರಿಯಲ್ ಇದೆ. ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಫಾರ್ ಕ್ವಿಕ್ ಅಂಡ್ ಫಾಸ್ಟೆಸ್ಟ್ ಪ್ರಿಪರೇಷನ್ಗೆ ಗೈಸ್. ಓಕೆ, ಅಂಡ್ ಅದರ್ ದನ್ ದಟ್ ಲೆಕ್ಚರರ್ ಇಂಜಿನಿಯರಿಂಗ್ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಫೋರ್ಮ್ಯಾನ್ ಅಂಡ್ ಆಸ್ ವೆಲ್ ಆಸ್ ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ನಿಮಗೂ ಅದೇ ದಿನ ಇರುತ್ತೆ, 11ನೇ ತಾರೀಕು 2:30 to 4:30 ಮಧ್ಯಾಹ್ನ ಇರುತ್ತೆ ಸ್ಪೆಸಿಫಿಕ್ ಪೇಪರ್. ಅಂಡ್ ಹಿಯರ್ ಎಲೆಕ್ಟ್ರಿಕಲ್ ಅವ್ರಿಗೆ ನಿಮಗೆ ಕೋರ್ಸ್ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದ ಸೇಮ್ ಪರ್ಟಿಕ್ಯುಲರ್ ನಂಬರ್. ಓಕೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದ ಸೇಮ್ ಪರ್ಟಿಕ್ಯುಲರ್ ನಂಬರ್ ಎಲೆಕ್ಟ್ರಿಕಲ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ. ಓಕೆ, ಅಂಡ್ ಆಫೀಸ್ ಗ್ರೇಡ್ 2 ಪೊಸಿಷನ್ಗೂ ಸಹ 11ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ. ಅಂಡ್ ಅದಾದ ನಂತರ ಅಂಡ್ ಇದಾದ ನಂತರ ರಾಯಚೂರು ವಿಶ್ವವಿದ್ಯಾಲಯ ನಲ್ಲಿ ಹಾಕಿರೋಂತಹ ಸಹಾಯಕ ಪ್ರಾಧ್ಯಾಪಕರು ಪೊಸಿಷನ್ಸ್ಗೆ ಹಾಕಿರೋಂತಹ ಅವ್ರಿಗೂ ಸಹ ಎಕ್ಸಾಮ್ 24ನೇ ತಾರೀಕು ನವೆಂಬರ್ ಇರುತ್ತೆ. ಸೇಮ್ ಡೇ ಆಸ್ ಕೆ ಸೆಟ್ ಕಂಡಕ್ಟ್ ಮಾಡೋಂತಹ ಟೈಮಲ್ಲೇ ನಿಮ್ಮದು ಎಕ್ಸಾಮಿನೇಷನ್ ಇರುತ್ತೆ. ಪತ್ರಿಕೆ 1, ಪತ್ರಿಕೆ 2. ಅಂಡ್ ಆಫೀಸ್ ಗ್ರೇಡ್ 2 ಮಾತ್ರ 2 ಪತ್ರಿಕೆ ಇರುತ್ತೆ ಗೈಸ್, ನೆನ್ಪಿಟ್ಕೊಳ್ಳಿ. ಅಂಡ್ ರೆಸ್ಟ್ ಆಲ್ ದ ಪೀಪಲ್ಗೆ ಒಂದೇ ಒಂದು ಪೇಪರ್ ಇರುತ್ತೆ, ಅದು ನಿರ್ದಿಷ್ಟ ಪತ್ರಿಕೆ. ಸೊ ಇದರಲ್ಲಿ ನೀವು ಇಸಿ ಆಗಿರ್ಬೋದು ಆರ್ ಟ್ರಿಪಲ್ ಇ ಆಗಿರ್ಬೋದು ಆರ್ ಮೆಕಾಟ್ರಾನಿಕ್ಸ್ ಆಗಿರ್ಬೋದು, ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಫಾಸ್ಟ್ ಟ್ರ್ಯಾಕ್ ಪ್ರಿಪರೇಷನ್ ಇನ್ 1 month. ಓಕೆ, ಅಂಡ್ ಅದರ್ ದೆನ್ ದಿಸ್ ಇನ್ನೂ ಏನು ಹೆಚ್ಚಿನ ಮಾಹಿತಿ ಅಂತಂದ್ರೆ, ಕೆಲವು ಸ್ಟೂಡೆಂಟ್ಸ್ ನಾನು ಪಿಂಗ್ ಮಾಡಿ ಕೇಳಿದ್ದಾರೆ, ಸರ್ ನಮ್ದು 2 ಎಕ್ಸಾಮ್ ಇದೆ, ಇನ್ಸ್ಟ್ರಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಇಸಿ ಇದೆ, ಸಪ್ರೇಟ್ ಆಗಿ ಬರಿಬೇಕಾ ಎಕ್ಸಾಮ್ನ ಅಂತ. ಇಲ್ಲ, ನಿಮ್ಮ ಹಾಲ್ ಟಿಕೆಟ್ ಅಲ್ಲೇ ಅವರು ಮೆನ್ಷನ್ ಮಾಡಿಕೊಡ್ತಾರೆ. ಇನ್ ಕೇಸ್ ನಿಮ್ಗೆ 2 ಹಾಲ್ ಟಿಕೆಟ್ ಬಂದಿದ್ರೆ, ನೀವು ಸಪ್ರೇಟ್ ಆಗಿ ಹಾಕಿದಾಗ 2 ಹಾಲ್ ಟಿಕೆಟ್ ಬಂದಿದ್ರೆ ಏನ್ ಮಾಡಿ, 2 ಹಾಲ್ ಟಿಕೆಟ್ ತಗೊಂಡೋಗಿ, ಬಟ್ ಎಕ್ಸಾಮ್ ವಿಲ್ ಬಿ ಓನ್ಲಿ 1. ಸೊ ನಿಮ್ಮೆಲ್ಲರದು ಎಕ್ಸಾಮ್ ಒಂದೇ ಇರುತ್ತೆ, ಸ್ಪೆಷಲಿ ಫಾರ್ ಇಸಿ. ಓಕೆ, ಇಸಿ ಸ್ಟೂಡೆಂಟ್ಸ್ಗೆ. ಅಂಡ್ ಅದಾದ ನಂತರ ಮೆಕಾಟ್ರಾನಿಕ್ಸ್ಗೆ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಅದರ್ ದೆನ್ ದಿಸ್ ಹೋಪ್ ಆಲ್ ಅದರ್ ಪಾಯಿಂಟ್ಸ್ ಆರ್ ವೆರಿ ಕ್ಲಿಯರ್. ಅಂಡ್ ಈವನ್ ಟೂಲ್ ಅಂಡ್ ಡೈ ಮೇಕಿಂಗು ಸಹ ಸೇಮ್ ಕಾನ್ಸೆಪ್ಟ್. ಸೊ 2ಕ್ಕೂ ಹಾಕಿರೋರು ನೀವು ಒಂದು ಎಕ್ಸಾಮ್ ಮಾತ್ರ ಬರಿಬೋದು. ವೇರ್ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ಅದು ಮಾತ್ರ ಸಪ್ರೇಟ್ ಆಗಿ ಬರಿಬೇಕಾಗುತ್ತೆ. ಓಕೆ, ಅಂಡ್ ಅದರ್ ದೆನ್ ದಟ್ ಇನ್ನೂ ಏನಾದರೂ ಡೌಟ್ಸ್ ಇದೆ ಅಂತಂದ್ರೆ ನೀವು ಇದೇ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ, ನಾನು ರಿಪ್ಲೈ ಕೊಡ್ತೀನಿ. ಸೊ ಫಾಸ್ಟ್ ಟ್ರ್ಯಾಕ್ ಪ್ರಿಪರೇಷನ್ಗೆ ಹಾಗೂ ಟೆಸ್ಟ್ ಮೆಟೀರಿಯಲ್ಸ್ಗೆ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಕೋರ್ಸ್ ಮಾತ್ರ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡಿಬೋದು. ಓಕೆ, ಸೊ ಬಿ ಕ್ವಿಕ್ ಟು ಗ್ರ್ಯಾಪ್ ದ ಜಾಬ್. ಸೊ ಆಸ್ಪಿರೆಂಟ್ಸ್ ಸಹ ಜಾಸ್ತಿ ಇದ್ದಾರೆ, ಸ್ಪೆಷಲಿ ಫಾರ್ ಇಸಿ ಅಂಡ್ ಮೆಕಾಟ್ರಾನಿಕ್ಸ್ ಅಂಡ್ ಟ್ರಿಪಲ್ ಇ ಅಂಡ್ ಟೂಲ್ ಅಂಡ್ ಡೈ ಮೇಕಿಂಗ್. ಸೊ ಇವೆಲ್ಲ 4 ಬ್ರಾಂಚ್ಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂಡ್ ಫಾರ್ ಯುವರ್ ಪ್ರಿಪರೇಷನ್. ಅಂಡ್ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಯು ಗೈಸ್ ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಥ್ಯಾಂಕ್ ಯು ಗೈಸ್. ಅಂಡ್ ನಿಮ್ಮ ಹಾಲ್ ಟಿಕೆಟ್ ಬಿಟ್ಟಾಗ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಪುನಃ ಇನ್ನೊಂದು ವಿಡಿಯೋ ಮಾಡ್ತೀನಿ, ಸೊ ದಟ್ ಯು ಗೈಸ್ ಬಿ ಅಪ್ಡೇಟೆಡ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಚಾನಲ್ನ, ಹಾಗೂ ಈ ಪರ್ಟಿಕ್ಯುಲರ್ ವಿಡಿಯೋನ ಎಲ್ಲ ನಿಮ್ಮ ಗ್ರೂಪ್ಸಲ್ಲಿ ಸಹ ನಿಮ್ಮ ಸಹೋದರರಿಗೆ ಶೇರ್ ಮಾಡಿ, so that let everybody get the information as soon as possible and let them start preparing exam from today itself. Okay, thank you guys for watching this video and ಎಲ್ಲರಿಗೂ all the best. ತುಳಸಿ ಹಬ್ಬದ ಶುಭಾಶಯಗಳು. Wish you good day. Bye guys.